ಕೂಡಲೇ ಯಾವ ರೀತಿಯಾದಂಥ ಒಂದು ನಿರ್ಬಂಧ ಹಾಕ್ತಿರೋ, ಬುದ್ಧಿವಾದ ಹೇಳ್ತಿರೋ, ತಿಳುವಳಿಕೆ ಹೇಳ್ತಿರೋ, ಇದು ಬೇಗನೆ ಆಗಬೇಕು ಅನ್ನುವಂಥದ್ದು ನನ್ನ ಆಶಯ. ನಾನು ಅವ್ರಿಗೂ ಕೂಡ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ತೇನೆ. ಇದು ಮುಂದುವರೆದರೆ ನಷ್ಟ ಆದೀತು ಅನ್ನುವಂಥ ಒಂದು ನೋವು ನಮಗಾಗ್ತಾ ಇದೆ. ಈ ದಿಶೆಯಲ್ಲಿ ವರಿಷ್ಠರು ಅವರು ಇವರು ನೀವೇನು ನಿಮ್ಮ ಸಮ್ಮುಖದಲ್ಲಿ ಏನಾಗಿದೆ ಅನ್ನೋದನ್ನು ನೀವು ಅನುಷ್ಠಾನ ಮಾಡಿರಿ. ಆಗಿರದೆ ಹೋಗಿದ್ರೆ ಪ್ರಶ್ನೆ ಇಲ್ಲ. ಶಾಸಕಾಂಗ ಪಕ್ಷದ ಸಭೆಯನ್ನಾಗಲಿ, ವರಿಷ್ಠರು ಇನ್ಚಾರ್ಜ್ ಇರತಕ್ಕಂಥ ಸೆಕ್ರೆಟರಿಗಳು, ಆಡಳಿತಾತ್ಮಕ ಜನರಲ್ ಸೆಕ್ರೆಟರಿಗಳು ಕೂಡಿ ಆದಷ್ಟು ಈ ವಿಷಯವನ್ನು ಇವತ್ತೇ ನಿಲ್ಲಿಸುವಂತಹದ್ದು ಮಾಡಿದರೆ ಪಕ್ಷದ ಗೌರವ ಹೆಚ್ಚಾಗ್ತದೆ, ಪಕ್ಷದ ಕಾರ್ಯಕರ್ತರಿಗೆ ಸಮಾಧಾನ ಆಗ್ತದೆ, ಮತ್ತೆ ಜನತೆಯತ್ತ ನೋಡುವಂಥ ನಿಮಗೆ ಸಮಯ ಸಿಗುತ್ತದೆ. ಜನತೆಯತ್ತ ನೋಡಿ, ಕರ್ನಾಟಕದ ಅಭಿವೃದ್ಧಿಯತ್ತ ನೋಡಿ, ನಮ್ಮ ವೈಯಕ್ತಿಕ ವಿಚಾರಗಳನ್ನು ಇಲ್ಲಿ ಬದಿಗಿಟ್ಟು ಮಾಡಿದರೆ ನಮಗೂ ಕ್ಷೇಮ, ಪಕ್ಷಕ್ಕೂ ಕ್ಷೇಮ. ಇದು ನನ್ನ ಅಭಿಪ್ರಾಯ. ಅಲ್ಲ, ಅವರೊಬ್ಬರು ನಾಯಕರು ಹಲವಾರು ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. 8 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಕೆಲಸ ಮಾಡಿದ್ದಾರೆ. ತುಳಿತಕ್ಕೆ ಸಿಕ್ಕಂತಹ ಜನಾಂಗದ ಹೊರಹೊಮ್ಮಿದೊಬ್ಬ ನಾಯಕರು. ಆಕಾಂಕ್ಷೆಯಲ್ಲಿ ತಪ್ಪೇನಿಲ್ಲ. ಆದರೆ ತೀರ್ಮಾನ ಯಾವ ರೀತಿಯಾದಂಥ ವ್ಯವಸ್ಥೆ ಮಾಡಿ ತೀರ್ಮಾನ ಮಾಡಬೇಕು, ಅದು ವರಿಷ್ಠರು ನೋಡ್ಬೇಕು. ಅವ್ರು ಇದನ್ನು ತೀರ್ಮಾನ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ನಿಲುವು. ಮುಚ್ಚಿಡಕ್ಕೆ ಅಸಾಧ್ಯವಾದಂಥ ವಿಷಯಗಳು. ನಂಬರ್ 1, ಎಲ್ಲವೂ ಬಹಿರಂಗಗೊಂಡಿದೆ. ನೋವಿನ ಸಂಗತಿ, 140ರಷ್ಟು ಶಾಸಕರು ನಮ್ಮ ಪಕ್ಷದಲ್ಲಿ ಇದ್ದು ಉತ್ತಮವಾದಂಥ ಆಡಳಿತ ಕಾರ್ಯಕ್ರಮ 2.5 ವರ್ಷಗಳ ಕಾಲ ಕೊಟ್ಟಿದ್ದಾರೆ. ಈಗ ಈ ಜಗ್ಗಾಟ, ನನ್ನ ವೇದನೆ, ಎಲ್ಲಿ ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು ನನ್ನಂಥವನ್ನು ಸೇರಿ ನೋವನ್ನು ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ನನಗೆ ಬರ್ತಾ ಇದೆ. ಇದನ್ನೆಲ್ಲ ಬಗೆಹರಿಸಬೇಕಾದಂಥವರು ನಮ್ಮ ಪಕ್ಷದ ವರಿಷ್ಠರು. 2-3 ಬಾರಿ ಅವರು ಬಿಗಿ ಹಾಕಿದ್ದಾರೆ. ಒಮ್ಮೆ ನಮ್ಮ AICC ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂತರಂಗದಲ್ಲಿ ಯಾವ್ಯಾವ ಕರಾರುಗಳಾಗಿವೆಯೋ ನಮಗೆ ಗೊತ್ತಿಲ್ಲ. ಆದರೆ ಅದು ಅಂತರಂಗದಲ್ಲೇ ನಿರ್ಣಯ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು, ಬಹಿರಂಗಕ್ಕೆ ಬರಬಾರದು ಅನ್ನೋದು. ಮೊನ್ನೆ ಬಿಹಾರದಲ್ಲಿ ನಾವು ಕನಿಷ್ಠ ಮಟ್ಟಕ್ಕೆ ಇಳಿದಿದ್ದೇವೆ. ಇಲ್ಲಿಯೂ ಸಹಿತ ಜನ ಇಟ್ಟ ವಿಶ್ವಾಸ, ತೀರ್ಮಾನ ಏನಿದೆ, ಈ ಕಚ್ಚಾಟದಿಂದ ಪೆಟ್ಟು ಬಿದ್ದರೆ ಅದನ್ನು ಸುಧಾರಿಸಿಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ನಾನು ನಾಳೆ ಈ ಪಕ್ಷದ ಲಾಭ ಹಾನಿ ನನಗಾಗುತ್ತೋ ಇಲ್ಲೋ ಅನ್ನುವಂಥ ಆಧಾರದ ಮೇಲೆ ನಾನು ಈ ವಿಚಾರವನ್ನು ವ್ಯಕ್ತ ಮಾಡ್ತಾ ಇಲ್ಲ. ಇಡೀ ಆಲದ ಮರನೇ ನಮ್ಮ ತಲೆ ಮೇಲೆ ಬಿದ್ದಾಗ ನೆರಳಿಗೆ ಎಲ್ಲಿಗೆ ಹೋಗೋದು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ನಾನು ಇಬ್ಬರೂ ನಾಯಕರಿಗೆ ಕೈ ಮುಗಿದು ಕೇಳ್ತೇನೆ. ಪಕ್ಷದ ಕಾರ್ಯಕರ್ತರನ್ನ, ಈ ಪಕ್ಷದ ಸಿದ್ಧಾಂತದ ಮೇಲೆ ಬದುಕಿರುವಂಥವ್ರನ್ನ, ಈ ಪಕ್ಷದ ಕಾರ್ಯಕ್ರಮದ ಮೇಲೆ ಕೋಟಿಗಟ್ಟಲೆ ಜನ ಬದುಕಿದ್ದಾರೆ. ಆ ಬದುಕನ್ನು ನೋಡೋದ್ರ ಸಲುವಾಗಿ ಈ ನಡೆದಿರುವ ವಿದ್ಯಮಾನವನ್ನು ಕೂಡಲೇ ನಿಲ್ಲಿಸುವಂಥದ್ದು ಸೂಕ್ತ ಅನ್ನುವಂಥದ್ದು ರಾಜ್ಯದ ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ನಾನು ನಿವೇದನೆ ಮಾಡಿಕೊಳ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.